ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದಕ್ಕಿಂತ ಮುಂಚೆ ಧಾರ್ಮಿಕವಾಗಿ ಜನರನ್ನು ಶೋಷಣೆ ಮಾಡ್ತಕ್ಕಂಥ ಸಮಯದಲ್ಲಿ ವರ್ಗ ವರ್ಣ ಮೇಲು ಕೀಳು ಅಂತಕ್ಕಂಥದ್ದು ಸಮಾಜದಲ್ಲಿ ಬಹಳಷ್ಟಿತ್ತು. ಅದರ ವಿರುದ್ಧವಾಗಿ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇವತ್ತು ನೀವು ಯಾರು ಇಷ್ಟಲಿಂಗವನ್ನು ಧರಿಸ್ತಾರೆ, ಇಷ್ಟಲಿಂಗವನ್ನು ಯಾರು ಧರಿಸ್ತಾರೆ ಅವರೆಲ್ಲ ಲಿಂಗಾಯತರು. ನೋಡ್ಬೋದು, ಇದು ಇಷ್ಟಲಿಂಗ. ಇಷ್ಟಲಿಂಗವನ್ನು ಯಾರು ಧರಿಸ್ತಾರೆ, ಯಾರು ಆಯತವನ್ನು ಮಾಡ್ಕೋತಾರೆ ಅವರೆಲ್ಲರೂ ಲಿಂಗಾಯತರು. ಈ ಒಂದು ಲಿಂಗಾಯತ ಧರ್ಮಕ್ಕೆ ಧರ್ಮ ಗುರು ಇದ್ದಾರೆ. ಈ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಣ್ಣನವರು ಲಿಂಗಾಯತ ಧರ್ಮದ ಧರ್ಮಗುರು. ಹಾಗೂ ನಮ್ಮ ಧರ್ಮದೇವರು ಇಷ್ಟಲಿಂಗ ನಮ್ಮ ಧರ್ಮದೇವರು. ಇದಕ್ಕೆ ಆದಂಥ ಧರ್ಮ ಗ್ರಂಥವಿದೆ, ವಚನ ಸಾಹಿತ್ಯ. ಈ ಎಲ್ಲ ಧರ್ಮಕ್ಕೆ ಏನು ಬೇಕು ಎಲ್ಲವೂ ಏನಪ್ಪ ಅಂದರೆ ಈ ಧರ್ಮದಲ್ಲಿದೆ. ಆ ಕಡೆ ಸಿದ್ದರಾಮೇಶ್ವರ ಒಂದು ವಚನ ಹೇಳ್ತಾರೆ, ಕೆಲವರು ಈ ಧರ್ಮ ಉದಯ ಆಗಿಲ್ಲ ಅಂತ ಹೇಳ್ತಾರೆ. ನೋಟದ ಭಕ್ತಿ ಬಸವನಿಂದಾಯಿತು, ಕೂಟದ ಜ್ಞಾನ ಬಸವನಿಂದಾಯಿತು ಕಾಣ, ಎಲ್ಲಿಯೂ ಶಿವಜ್ಞಾನ ಎಲ್ಲಿಯ ಮಾಟಕೂಟ, ಬಸವನಲ್ಲದೆ ಮಹಾಜ್ಞಾನ ಮಹಾಪ್ರಕಾಶ, ಬಸವಣ್ಣನ ಧರ್ಮವಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. Knowledge Park The Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. RG Public School admissions are open LKG, UKG and 1st standard. ಸೊನ್ನಲಿಗೆ ಸಿದ್ದರಾಮೇಶ್ವರದ ವಚನ ಅಂದರೆ ಬಸವಣ್ಣನ ಧರ್ಮ ಅಂದರೆ ಅದೇ ಲಿಂಗಾಯತ ಧರ್ಮ, ಬಸವ ಧರ್ಮ. ಇವತ್ತು ನಮ್ಮ ಸಹೋದರರು ಸಾಕಷ್ಟು ಏನಪ್ಪ ಅಂದರೆ ಈಗಿನ ಜನಗಣತಿ ಬರ್ತಾ ಇದೆ, ಹಲವಾರು ವಿಷಯಗಳನ್ನು ಮಂಡನೆಯನ್ನು ಮಾಡಿದ್ದಾರೆ. ಅವೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಇವತ್ತು ಏನು ಜನಗಣತಿಗೇನು ನಮ್ಮ ಮನೆಗೇನು ಬರ್ತಾರೆ, ಅವಾಗ ನಾವೆಲ್ಲರೂ ಮನೆಯಲ್ಲಿ ಇರ್ತಕ್ಕಂಥ ವಿದ್ಯಾವಂತರು. ಈ ಕೆಲವೊಂದು ಮನೆಯಲ್ಲಿ ಅನಕ್ಷತ್ರ ಇರ್ತಾರೆ, ವಿದ್ಯೆಯನ್ನು ಕಲ್ತಿರಲ್ಲ. ನಿಮ್ಮ ಮನೆಯಲ್ಲಿ ಇವತ್ತು ಎಲ್ಲರೂ ಮಕ್ಕಳೆಲ್ಲ ವಿದ್ಯೆಯನ್ನು ಓದ್ತಾ ಇದ್ದಾರೆ, ಶೈಕ್ಷಣಿಕವಾಗಿ ಎಲ್ಲರೂ ಓದ್ತಾ ಇದ್ದಾರೆ. ಅವ್ರು ತಗೊಂಡು ಏನಪ್ಪ ಅಂದ್ರೆ ಕರೆಕ್ಟಾಗಿ ಆ ಜನಗಣತಿಯಲ್ಲಿ ವಿಷಯಗಳನ್ನು ಸರಿಯಾಗಿ ಕೂಲಂಕಷವಾಗಿ ಓದಿ ಬರಿಬೇಕು. ಆಮೇಲೆ ಧರ್ಮದ ಕಾಲಮ್ನಲ್ಲಿ ಇವತ್ತು 11ನೇ ಕಾಲಮ್ ಇನ್ನು ಇತರರಂತೇನಿದೆ ಅಲ್ಲಿ ಲಿಂಗಾಯತ ಧರ್ಮ ಅಂತಕ್ಕಂಥ ಬರೆಸ್ಬೇಕು. ಆಮೇಲೆ ಉಪಜಾತಿ ಯಾವುದೇ ಇರಲಿ, ನಮ್ಮದು ಇವತ್ತು ಸಿಂಪಿ ಇರಲಿ, ಬಣಜಿಗ ಇರಲಿ, ದೀಕ್ಷಿತ್ ಇರಲಿ, ಯಾವುದೇ ಹಟಗಾರ ಇರಲಿ, ಬಣಗಾರ ಇರಲಿ, ಉಪಜಾತಿಯನ್ನು ಅಲ್ಲಿ ಬರೆಸ್ಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಪೆನ್ ಮುಖಾಂತರ ಬರೆಸ್ಬೇಕು. ಇವತ್ತು ಸಾಕಷ್ಟು ಏನಾಗ್ತವೆ ಅಂದರೆ ಪೆನ್ಸಿಲ್ ಬರೆಸು ತಿದ್ದುವಂಥ ಚಾನ್ಸಸ್ ಭಾಳಷ್ಟು ಇರ್ತವೆ, ಅದಕ್ಕೆ ಅಳಿಸಿ ಹೋಗೋದು. ಅದಕ್ಕೆ ತಾವೆಲ್ಲರೂ ಏನು ಮಾಡಬೇಕು, ಪೆನ್ನಿನ ಮುಖಾಂತರ ಏನಪ್ಪ ಅಂದ್ರೆ ಮಾಡಬೇಕು. ಆಮೇಲೆ ನೀವು ದಾಖಲೆ ಮಾಡ್ತಿರಲ್ಲ ಅದನ್ನೊಂದು ಫೋಟೋ ಕಾಪಿ ಇಟ್ಕೋಬೇಕು. ನೀವು ಸಾಕಷ್ಟು ಎಲ್ಲ ಕಡೆ ಮೊಬೈಲ್ ಅದಾವೆ, ನಾಳೆ ದಿನ ಏನಾದರೂ ಅಲ್ಲಿ ಬದಲಾವಣೆ ಮಾಡಿದರೆ ಅಲ್ಲೊಂದು ಫೋಟೋ ಕಾಪಿ ಹಾಕೋಬೇಕು. ಆಮೇಲೆ ಮತ್ತೆ ಅವ್ರು ಯಾರು ಬಂದಿರ್ತಾರ ಸಂಪರ್ಕ, ಅವ್ರ ಸಂಪರ್ಕ ನಂಬರ್ ಆಗಲಿ, ಅವ್ರ ಹೆಸರನ್ನು ನೀವು ಏನಪ್ಪ ಅಂದ್ರೆ ಇಟ್ಕೋಬೇಕು. ಹಾಗೆ ಇದನ್ನು ನೀವೇನು ಈಗೇನು ದಾಖಲೆ ಮಾಡ್ತೀರಿ, ಇವತ್ತು ನಿಮ್ಮ ಯಾರು ಸಂಪರ್ಕ ಇರ್ತಾರೆ, ನಿಮ್ಮ ನೆಂಟರು ಇರ್ಬೋದು, ಬಳಗ ಇರ್ಬೋದು, ಅಥವಾ ನೀವು ಅವರಿಗೆ ಮೌತ್ ಟು ಮೌತ್ ಅಂತಾರಲ್ಲ, ಮೌತ್ ಟು ಮೌತ್ ಹಂಗೂ ಹೇಳ್ಬೋದು. ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ, ವಾಟ್ಸಪ್ಪು, ಫೇಸ್ಬುಕ್ ಮುಖಾಂತರ ಏನಪ್ಪ ಅಂದ್ರೆ ನೀವೆಲ್ಲರಿಗೂ ತಿಳಿಸ್ತಕ್ಕಂಥ ಕಾರ್ಯವನ್ನು ನಾವೆಲ್ಲ ಸಮಾಜದವರು ಮಾಡಬೇಕು. BK Traders. Bicycle on EMI. Gear without gear cycle. Contact for more details. Noble Public School. Admissions are open. एल्म से ही दोनों जहां में कामयाबी है. ಆಮೇಲೆ ನೀವೇನು ಧರ್ಮದ ಕಾಲಮ್ನಲ್ಲಿ ಏನಪ್ಪ ಅಂದ್ರೆ ಲಿಂಗಾಯತ ಬರ್ಸರ ನಿಮಗೇನು ಮೀಸಲಾತಿ ಏನು ಸರದಸ್ಥಾನ ಸಿಗ್ತಾ ಇದೆ, ಆ ಮೀಸಲಾತಿಗೆ ಯಾವುದೇ ತೊಂದರೆ ಆಗಲ್ಲ. ಅದು ಸ್ಪಷ್ಟವಾಗಿ ಎಲ್ಲರೂ ತಿಳ್ಕೋಬೇಕು. ಆ ಮೀಸಲಾತಿಗೆ ಯಾವುದೇ ತೊಂದರೆ ಆಗಲ್ಲ.
ನಮಗೆ ಯಾವಾಗ ಸ್ವತಂತ್ರ ಧರ್ಮ ನಮಗೆ ಮಾನ್ಯತೆ ಸಿಗ್ತದ, ಮತ್ತದು ನಿಮ್ಮ ಇದು ಏನಪ್ಪ ಅಂದ್ರೆ ಮೀಸಲಾತಿ ಹಿಂಗೆ ನಿಮ್ಗೆ ಏನಪ್ಪ ಅಂದ್ರೆ ಕಂಟಿನ್ಯೂ ಆಗ್ತವೆ. ಇದರಲ್ಲಿ ಯಾವುದೇ ತೊಂದರೆ ಆಗಲ್ಲ. ಫಸ್ಟ್ ಎಲ್ಲ ಸಮಾಜ ಬಾಂಧವರು ಇದ್ರ ಗಮನಿಸ್ಬೇಕು. ಮತ್ತೆ ಇದರಿಂದ ಈಗ ನೋಡಿ, ಇವತ್ತು ನಾವು ಈ ಧರ್ಮದ ಮಾನ್ಯತೆ ನಮಗೆ ಸಿಗದೆ ಹೋದ್ರೆ, ನಾವು ಅವಾಗ ಧರ್ಮದ ಮಾನ್ಯತೆ ಸಿಕ್ತಂದ್ರೆ ನಾವು ಅಲ್ಪಸಂಖ್ಯಾತರಾಗ್ತೀವಿ. ಸರ್ಕಾರದ ಸಾಕಷ್ಟು ಸವಲತ್ತುಗಳು ಸಿಗ್ತಾವೆ. ಅವಾಗ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಹಲವಾರು ಏನಪ್ಪ ಅಂದ್ರೆ ನಮಗೆ ಸವಲತ್ತುಗಳು ಸಿಗ್ತಾವೆ. ಎಲ್ಲ ಫೀಲ್ಡ್ಗಳಲ್ಲಿ ನಮ್ಗೇನಪ್ಪ ಅಂದ್ರೆ ಸವಲತ್ತುಗಳು ಸಿಗ್ತಾವ. ಅದಕ್ಕೆ ನಾನು ಎಲ್ಲರಿಗೇನಪ್ಪ ಅಂದ್ರೆ ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಏನಪ್ಪ ಅಂದ್ರೆ ಧರ್ಮದ ಕಾಲದಲ್ಲಿ ಲಿಂಗಾಯತ ಮತ್ತು ಪಂಗಡ ಉಪಪಂಗಡದಲ್ಲಿ ನಿಮ್ದು ಯಾವ್ದು ಪಂಗಡ ಇದೆ ಅದನ್ನು ಬರೆಸ್ಬೇಕು. ಮತ್ತು ಇವತ್ತು ನೋಡ್ರಿ ನೀವು, ಇವತ್ತು ಏನಾಗಿದೆ ಅಂದರೆ, ಇವತ್ತು ನಮ್ಮಲ್ಲಿ ಏನು ಲಿಂಗಾಯತ ಅಂತೇಳಿ ಈಗ ವೀರಶೈವ ಲಿಂಗಾಯತನ ಬರೆಸ್ತಾ ಇದ್ದಾರೆ. ಇವತ್ತು ಏನಾಗಿದೆ ಅಂದರೆ ಸಾಕಷ್ಟು ನಮ್ಮಲ್ಲಿ ಮಕ್ಕಳು ಪ್ರತಿಭಾವಂತರಿದ್ದಾರೆ. ಅದನ್ನು ಎದುರಾಗಿದ್ದೀವಿ, ಜನರಲ್ ಕ್ಯಾಟಗರಿದಾಗಿದ್ದೀವಿ. ಇವತ್ತು ಮಕ್ಕಳಿಗೇನಪ್ಪ ಅಂದ್ರೆ ಸೀಟ್ ಸಿಗಲ್ಲದೆ ಖಿನ್ನತೆಗಳು ಆಗ್ತಿದ್ದಾರೆ. ಎಷ್ಟೋ ಮಂದಿ ಹೊಲ ಮನಿ ಬಂಗಾರ ಮಾರೇನಪ್ಪ ಅಂದ್ರೆ ಅವ್ರಿಗೇನಪ್ಪ ದುಡ್ಡು ಕೊಟ್ಟು ಏನಪ್ಪ ಅಂದ್ರೆ ಈಗ ನೌಕರಿ ಇರಲಾಗಲಿ, ಶೈಕ್ಷಣಿಕವಾಗಲಿ, ಎಜುಕೇಷನ್ ಆಗಲಿ ಅಲ್ಲಿ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರ್ಸಿದ್ರೆ ಮಕ್ಕಳಿಗೇನಪ್ಪ ಅಂದ್ರೆ ಸಾಕಷ್ಟು ಸರ್ಕಾರದಿಂದ ಏನಪ್ಪ ಅಂದ್ರೆ ಸವಲತ್ತುಗಳು ಸಿಗ್ತಾವ. ಮತ್ತು ನಾವೇನೇನು ಹೋರಾಟ ನಡೀತಾ ಇದೆ, ಸ್ವತಂತ್ರ ಲಿಂಗಾಯತ ಧರ್ಮ ಹೋರಾಟ ನಡೀತದೆ, ನಮ್ಗೆಲ್ಲರೂ ಒಂದು ಬಲ ಸಿಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಮಾತೇನಪ್ಪ ಅಂದ್ರೆ, ನಮ್ಮದು ಸ್ವತಂತ್ರ ಲಿಂಗಾಯತ ಧರ್ಮ ವೈದಿಕ ಧರ್ಮಕ್ಕೆ ವಿರುದ್ಧವಾಗಿ ಅವೈದಿಕ ಧರ್ಮ ನಮ್ಮದು. ಅದಕ್ಕೆ ತಾವೆಲ್ಲರೂ ತಿಳ್ಕೋಬೇಕು. ಎಲ್ಲರೂ ಏನಪ್ಪ ಅಂದ್ರೆ ಇತರರು ಏನು ಇದೆ ಅಲ್ಲಿ ಏನಪ್ಪ ಅಂದ್ರೆ ಲಿಂಗಾಯತ ಧರ್ಮಂತೆ ತಾವೆಲ್ಲರೂ ಬರೆಸಬೇಕು ಮತ್ತು ಉಳುಕಿದ್ದು ಉಪಪಂಗಡನ ಬರೆಸಬೇಕಂತ ತಮ್ಮೆಲ್ಲರಿಗೆ ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಾನೇನು ಹೆಚ್ಚಿಗೇನು ಹೇಳೋದು ಬಯಸೋದಿಲ್ಲ. ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಒಂದು ಎರಡೇ ಇದರಲ್ಲಿ ನಾನು ಹೇಳ್ತೀನಿ. ವೀರಶೈವ ಅಂತ ನಾವು ಹೋದರೆ ನಮಗೇನದ ಭಾಳಷ್ಟು ಏನದ ನುಕ್ಸಾನಿದೆ. ಸ್ವತಂತ್ರ ಧರ್ಮ ಮಾನ್ಯತೆಗಾಗಿ ನಮ್ಮ ಲಿಂಗಾಯತ ಧರ್ಮದಲ್ಲಿ ಬಹಳಷ್ಟು ಜನ ಬಡವರಿದ್ದಾರೆ. ಅವರಿಗೇನದ ಅನ್ಯಾಯ ಆಗುತ್ತೆ. ಎರಡು ಎಕರೆದವ್ರಿದ್ದಾರೆ, ಯಾರು 1 ಎಕರೆ ಇದ್ದಾರೆ, ಯಾರಿಗೆ ಹೊಲನೇ ಇಲ್ಲ, ಕೆಲವೊಂದು ಜನರಿಗೆ ಮನಿನೂ ಇಲ್ಲ. ಅಂಥವ್ರಿಗೆ ಏನದ ಅನ್ಯಾಯ ಆಗುತ್ತೆ ವೀರಶೈವ ಅಂತ ಹೋದರೆ. ಆದ ಕಾರಣ ದಯಮಾಡಿ ತಾವು 11ನೇ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಿ, ತದನಂತರ ಉಪಪಂಗಡದ ತಮ್ಮದು ಏನೇ ಇರಲಿ ಉಪಪಂಗಡದ ಲಿಂಗಾಯತ ಅಂತ ಬರೆಸಿ, ಮುಂದೆ ಲಿಂಗಾಯತ ಬಣಜಿಗ, ಲಿಂಗಾಯತ ನಿಮ್ಮ ಜಾತಿ ಯಾವುದೇ ಕಿರಲ್ಲ ಅದು ಮುಂದೆ ಬರೆಸ್ರಿ ಅಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಸೃಷ್ಟಿಕರ್ತನನ್ನು ಸ್ಮರಿಸಿ ಧರ್ಮಗುರು, ವಿಶ್ವಗುರು, ಮಹಾಮಾನವತಾವಾದಿ, ಜಗಜ್ಯೋತಿ, ಕ್ರಾಂತಿ ಸೂರ್ಯ ಮಹಾತ್ಮ ಬಸವಣ್ಣನವರನ್ನು ಶತಕೋಟಿ ಪ್ರಣಾಮಗಳನ್ನು ಮಾಡಿ, ಇವತ್ತ ಒಂದು ಪತ್ರಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿರುವ ಎಲ್ಲ ಪದಾಧಿಕಾರಿಗಳಲ್ಲಿಯೂ ಹಾಗೂ ಎಲ್ಲ ಪತ್ರಕರ್ತರಲ್ಲಿಯೂ ನನ್ನ ಅನಂತ ಶರಣಾರ್ಥಿಗಳು. ಧರ್ಮ ವೈಜ್ಞಾನಿಕವಾಗಿ ಧರ್ಮದಲ್ಲಿ ಏನು ಮಾನ್ಯತೆ ಪಡೆದಂಥ ಧರ್ಮಗಳು ಜೈನ್ ಧರ್ಮ, ಬುದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ, ಲಿಂಗಾಯತ ಧರ್ಮ. ಅದರಲ್ಲಿ ಜೈನ್ ಧರ್ಮಕ್ಕೆ 2624 ವರ್ಷಗಳಾದವು. ಬುದ್ಧ ಧರ್ಮಕ್ಕೆ 2588 ವರ್ಷಗಳಾದವು. ಕ್ರಿಶ್ಚಿಯನ್ ಧರ್ಮಕ್ಕೆ 2025 ವರ್ಷಗಳಾದವು. ಮುಸ್ಲಿಂ ಧರ್ಮಕ್ಕೆ 1447 ವರ್ಷಗಳಾದವು. ಲಿಂಗಾಯತ ಧರ್ಮಕ್ಕೆ 892 ವರ್ಷಗಳಾದವು. ಆದರೆ ಕೆಲವರು ಲಿಂಗಾಯತ ಧರ್ಮಕ್ಕೆ ವಿರೋಧವಾಗಿ ಲಿಂಗಾಯತ ಧರ್ಮ ಅಂಥೇಳಿ ಲಿಂಗಾಯತ ಧರ್ಮ ಯಾಕಾಯಿತು ಇವರೆಲ್ಲರೂ ಹೇಳ್ಯಾರ. ಆದರೆ ನಮ್ಮ ಲಿಂಗಾಯತ ಧರ್ಮಕ್ಕೆ ವೀರಶೈವ ಲಿಂಗಾಯತ ಬರೆಸಬೇಕಂಥೇಳಿ ಕೆಲವು ರಾಜಕಾರಣಿಗಳು ಹಾಗೂ ಕೆಲವು ಸ್ವಾರ್ಥ ಮಠಾಧೀಶರು
ಏನು ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಅದು ಅವರ ಶುದ್ಧ ತಪ್ಪು. ಯಾಕೆಂದರೆ ಧರ್ಮದಲ್ಲಿ ವೀರಶೈವ ಧರ್ಮದ ಕಾಲಮೇ ಇಲ್ಲ. ಒಂದು ವೇಳೆ ಧರ್ಮ ವೀರಶೈವ ಆಗಿದ್ದರೆ ವೀರಶೈವ ಧರ್ಮದ ಗುರುಗಳು ಯಾರು? ಪ್ರತಿಯೊಂದು ಧರ್ಮಕ್ಕೆ ಲಕ್ಷ್ಯ ಕೊಟ್ಟು ಕೇಳ್ರಿ, ಎಲ್ಲರೂ ಇಡೀ ಕರ್ನಾಟಕದ ಜನತೆ, ಭಾರತೀಯ ಜನತೆ ಎಲ್ಲರೂ ಒಂದು ಧರ್ಮವನ್ನು ಬೆಳೆಯಬೇಕಾದರೆ ಆ ಧರ್ಮದ ಒಬ್ಬ ಗುರುಗಳು ಇರಬೇಕು. ಒಬ್ಬ ಧರ್ಮದ ಗುರುಗಳು ಬೇಕು, ಒಂದು ಧರ್ಮದ ಗ್ರಂಥ ಬೇಕು, ಒಂದು ಧರ್ಮದ ಕ್ಷೇತ್ರ ಬೇಕು. ಆದರೆ ವೀರಶೈವ ಧರ್ಮಕ್ಕೆ ಅವು ಯಾವನೂ ಅಂಟಿಕೊಂಡಿಲ್ಲ. ಅವರು ಕೇವಲ ಊಹಾಪೋಹಗಳಿವೆ. ವೀರಶೈವ ಧರ್ಮೇ ಅಲ್ಲದು. ನಾವು ಪ್ರತಿಯೊಬ್ಬರು ಲಿಂಗಾಯತ ಅಂಥೇಳಿ ಬರೆಸ್ದರ. ಇವತ್ತು ನೋಡ್ರಿ, ನಮ್ಮಲ್ಲಿ ಇವರೆಲ್ಲ ಹೇಳಿ ಪ್ರಕಾರ ನಮ್ಮಲ್ಲಿ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ಪ್ರಕಾರದ ಏನು ಸವಲತ್ತುಗಳು ಸಿಗ್ಲತ್ತಾವ. ಇವತ್ತು ನಮ್ಮಲ್ಲಿ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯನ್ನು ಸಿಗಲಾರದ ಕಾರಣಕ್ಕಾಗಿ ನಮ್ಮಲ್ಲಿ 1 ಅಥವಾ 2 IAS IPS ಹುಡುಗರು ಹೊಂಟ್ರಿ ಸರ್. 1 ಅಥವಾ 2. ನಮಗೆ ಒಂದು ವೇಳೆ ಮಾನ್ಯತೆ ಸಿಕ್ತು, ಮಿನಿಮಮ್ 50 IAS IPS ಹುಡುಗರು ನಮ್ಮಲ್ಲಿ ಬರ್ತಾರೆ. ಅವರು ಹೊರಗೆ ಬೀಳ್ತಾರೆ. ಯಾಕಂದ್ರೆ ಅರ್ಧ ಮಾರ್ಕ 1 ಮಾರ್ಕದಿಂದ ನಡೆದ್ರಿ ಇದು ನಮ್ಗೆ ಎಷ್ಟೋ ಹುಡುಗರದೆಲ್ಲ. ಸಾವಿರಾರು ಹೇಳಿದ್ರಿ, ಮನಿ ಮಾರಿ ಕೆಲಸ ಹೇಳಿ ಅದ ಈಗ ಅವರಿಗೆಲ್ಲ. ಎಲ್ಲಿಂದ ಕೊಡ್ತಾರ್ರಿ ಎಲ್ಲರೂ ರೊಕ್ಕ? ಅದರ ಕಾರಣ ತಾವು ಪ್ರತಿಯೊಬ್ಬರು ಧರ್ಮದ ಕಾಲಮಿನಲ್ಲಿ ಲಿಂಗಾಯತ ಅಂಥೇಳಿ ಬರೆಸಬೇಕು. 11ನೇ ಕಾಲಮ್ ಅದ ಅದು. ಅದು 11ನೇದು ಯಾಕದ? ಇವೆಲ್ಲ ಧರ್ಮಗಳು ಮಾನ್ಯತೆ ಪಡೆದಿವ, ಇವು ಲಿಂಗಾಯತ ಇನ್ನ ಮಾನ್ಯತೆ ಪಡೆದಿಲ್ಲ ಅಂತೇಳಿ ಈ ಥರ ಅಂತೇಳಿ ಬರೆದಿದ್ದ. ಅದಕ್ಕೆ 11ನೇ ಕಾಲಮಿನಲ್ಲಿ ಲಿಂಗಾಯತ ಅಂಥೇಳಿ ಬರೆಸ್ಬೇಕು ಪ್ರತಿಯೊಬ್ಬರು. ಇಡೀ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಎಲ್ಲಿ ಎಲ್ಲ ಲಿಂಗಾಯತರ ಹರ, ವೀರಶೈವ ಲಿಂಗಾಯತರ ಅಂತೇಳಿ ಬರೆಸ್ದೇವು ಒಂದು ಹೇಳಕ. ಅಂದ್ರೆ ವೀರಶೈವ ಧರ್ಮದ ಗುರುಗಳು ಯಾರು ಮತ್ತು ಲಿಂಗಾಯತ ಧರ್ಮದ ಗುರುಗಳು ಯಾರು ಎಂಬುದು ವೀರಶೈವವಾದಿಗಳು ತಿಳಿಸ್ಬೇಕು. ಇದ್ರ ಬಗ್ಗೆ ನಮಗೆ ತಿಳಿಸ್ಬೇಕು. ಒಂದು ವೇಳೆ ಎರಡೂ ಒಂದೇ ಅಂಥೇಳಿ ಅಂತಾರ ಅಂದ್ರೆ ಎರಡರದು ಧರ್ಮ ಗುರುಗಳು ಯಾರು ಎಂಬುದು ಬಿ ತಿಳಿಸ್ಬೇಕು, ಧರ್ಮ ಗ್ರಂಥ ಯಾವುದು ಎಂಬುದು ಬಿ ತಿಳಿಸ್ಬೇಕು. ಮತ್ತೊಂದು ಮಾತು, ಮೊನ್ನೆ ದಾವಣಗೆರೆಯಲ್ಲಿ ವೀರಶೈವ ಮಹಾಸಭಾದ ಅಧಿವೇಶನ ಆಯಿತು, ವೀರಶೈವರ ಸಮ್ಮೇಳನ ಆಯಿತು. ಆ ಸಮ್ಮೇಳನದಲ್ಲಿ ಈಗ ಪಂಚಾಚಾರ್ಯರು ಹೇಳುತ್ತಿದ್ದಾರೆ ವೀರಶೈವ ಲಿಂಗಾಯತ ಅಂತ ಹೇಳಿ ಬರ್ಸ್ರಿ. ಇದಕ್ಕಿಂತ ಇದಕ್ಕ ಮೊದಲು ಏನದ ಅಂದ್ರೆ ಹಿಂದೂ ವೀರಶೈವ ಅಂತ ಹೇಳಿ ಬರ್ಸ್ರಿ ಅಂತೀರ್ರಿ. ಈಗ ಹಿಂದೂ ಬಿಟ್ಕೊಟ್ರು ಅವ್ರಿಗೆ. ಹಿಂದೂ ಯಾಕೆ ಬಿಟ್ಟರು? ಅವರಿಗೆ ಕುನಾಯಿ. ಈಗ ವೀರಶೈವ ಲಿಂಗಾಯತರ ಅಂತೇಳಿ ಬರ್ಸಲತ್ತಾರ ಅವ್ರು. ಒಳ್ಳೆ ಒಂದು ವೇಳೆ ವೀರಶೈವ ಲಿಂಗಾಯತ ಅಂತೇಳಿ ಬರ್ಸ್ರಿ ಅಂತೇಳಿ ಇತ್ತು, ನಾವು ಒಂದು ಹೇಳಕ್ ಬರ್ಸ್ರು ಬಿ ಅಂತ ತಿಳ್ಕೊರಿ. ಮಾನ್ಯತೆ ಎದಕ್ಕೆ ಸಿಗಬೇಕು? ಒಂದು ಮಾತು, ಕೇದಾರ ಜಗದ್ಗುರುಗಳು ಸ್ಪಷ್ಟ ಹೇಳ್ಯಾರ, ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗಬಾರದು ಅಂಥೇಳಿ ಮೋದಿಯವರಿಗೆ ನಾನು ಲೆಟರ್ ಕೊಟ್ಟಿದ್ದೆ, ಫೋನ್ ಮುಖಾಂತರ ಹೇಳಿದ್ದೆ. ಮತ್ತು ನೀವು ಲಿಂಗಾಯತ ಅಂತ ಹೇಳಿ ಬರ್ಸಲತ್ತೀರಿ, ಮತ್ತು ನೀವು ಇದಕ್ಕೆ ಮಾನ್ಯತೆ ಸಿಗಬಾರ್ದು ಅಂತ ಹೇಳಿ ಹೇಳ್ತೀರಿ. ಇದೇ ಯಾವ್ದು ಕುಸಲಟ್ಟಿಗೆ ಆಟಗಳು ನಿಮ್ಮ ಯಾವ್ದಾರ ಒಂದು ಹೇಳ್ರಿ. ಲಿಂಗಾಯತ ಅಂತ ಹೇಳ್ರಿ, ವೀರಶೈವರ ಹೇಳ್ರಿ. ವೀರಶೈವ ಅಂತೇಳಿ ನಮಗೆ ಬಿಟ್ಕೊಟ್ಟು ನೀವು ಹೋಗ್ರಿ ಆ ಕಡೆ. ನಾವು ನಿಮ್ಮ ಕೊಳ್ಳಿಗೆ ಬೀಳತ್ತಿಲ್ಲ, ನಾವು ಲಿಂಗಾಯತರು. ನಮಗೆ ಜೊರತೆ ಇಲ್ಲ ನಿಮ್ಮದು ವೀರಶೈವರದು. ವೀರಶೈವರದು ಇವರೆಲ್ಲ ಹೇಳಿದಗತಿ ಅಜ್ಞಾನ, ಅಂಧಕಾರ ಇವೆಲ್ಲವನ್ನು ಒಳಗೊಂಡಂತ ಧರ್ಮ, ಪುರೋಹಿತ ವರ್ಗ. ಬೇಡ ನೋಡ್ರಿ, ಈಗ ನಾ ಜಂಗಮ ಇದ್ದ, ನಾ ಸ್ವಾಮಿನೇ ಇದ್ದ ಅಂತ ತಿಳ್ಕೊರಿ. ಈಗೋತ್ತಿಗೆ ಬಿ ನಾ ಬೇಡ ಜಂಗಮ ಅಂತೇಳಿ ಸರ್ಟಿಫಿಕೇಟ್ ಅಂತೇಳಿ ನಾನು ಮೀಟಿಂಗ್ ಅದ ಅಂದ್ರೆ ನಾ ಮೀಟಿಂಗ್ ಬಿ ಹೋಗಲ್ಲ, ಸೆಟ್ಟಿಂಗ್ ಬಿ ಹೋಗಲ್ಲ, ಎದಕ್ಕೆ ಬಿ ಹೋಗಲ್ಲ. ಅವ್ರು ಕೇಳೋದದೇ. ಅವರು ಅಡ್ವಾಣಿ ಅವರಿಗೆ, ವಾಜಪೇಯಿ ಅವರಿಗೆ ಲೆಟರ್ ಕೊಟ್ಟಿರು, ಬೇಡ ಜಂಗಮ ಅಂತೇಳಿ ಸರ್ಟಿಫಿಕೇಟ್ ಕೊಡ್ರಿ ಅಂತ ಹೇಳಿ. ಅದೇ ಸರ್ಟಿಫಿಕೇಟ್ ಮೇಲೆ ಸೋಲಾಪುರಕ್ಕೆ ಒಬ್ಬರು RCB ಬಂದಾರೆ MP ಸೀಟಿಗೆ, ಮಠಾಧೀಶರು. ಇವರಲ್ಲಿ ತಾರತಮ್ಯಗಳಿವೆ, ಅವರಲ್ಲಿ ಇದನ್ನೇ ಇಲ್ಲ, ಅವ್ರಿಗೆ ಸ್ಪಷ್ಟತೆನೇ ಇಲ್ಲ, ಅವ್ರಿಗೆ ಕಾನ್ಫಿಡೆನ್ಸ್ ಯಾವುದು ಒಂದು ಇದನ್ನೇ ಇಲ್ರಿ. ಅವ್ರಿಗೆ ಎದೆ ಮುಟ್ಟಿ ಹೇಳಪ್ಪಲಿ ಅವ್ರಲ್ಲಿ ಯಾವುದು ಇದನ್ನೇ ಇಲ್ಲ. ಅದರ ಸಲುವಾಗಿ ನೀವು ವೀರಶೈವವಾದಿಗಳೇ, ಮತ್ತೊಂದು ಮಾತು, ನಮ್ಮ ರಾಜಕಾರಣಿಗಳಿಗೆ ಹಾಗೂ ಕೆಲವು ಮಠಾಧೀಶರಿಗೆ ವೀರಶೈವ ಏನು ತಲೆಯಾಗ ಹೊಕ್ಕ್ಯದ, ಅವರಲ್ಲಿ ನನ್ನದೊಂದು ನಮ್ರದ ವಿನಂತಿ. ಯಾಕಂದರೆ ರಾಜಕಾರಣಿಗಳು ನೀವು ದೇಶವನ್ನು ಆಳುವವರು, ಮಠಾಧೀಶರು ನೀವು ಸಮಾಜವನ್ನು ಉದ್ಧರಿಸುವವರು. ನಿಮ್ಮಲ್ಲಿ ಕಳಕಳಿಯ ವಿನಂತಿ, ಮಠಾಧೀಶರಲ್ಲಿಯೂ ನಾವು ವಂಕ ಮಾತಾಡಬಾರ್ದು, ಯಾವ ಮಠಾಧೀಶರಿಗೆ ರಾಜಕಾರಣಿಗಳಿಗೆ. ಯಾಕಂದ್ರೆ ನಾವೆಲ್ಲರೂ ಒಂದೇ. ನೀವು ಸ್ವಲ್ಪ ವಿಚಾರ ಮಾಡಿ, ಬುದ್ಧಿವಂತರು ಇದ್ದರೆ ನೀವು ವಿಚಾರ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸ್ತೀರಿ.
ಒಳ್ಳೆಯ ಒಂದು ಸಮಾಜಕ್ಕೆ ಕೆಡಕು ಮಾಡಲಾರದೆ ಒಂದು ಒಳ್ಳೆಯ ಮಾರ್ಗ ತೋರಿಸ್ತಾರೆ ಅಂಥೇಳಿ. ಗುರು ಅಂದರೆ ಮಾರ್ಗದರ್ಶಕ, ದಾರಿ ತಪ್ಪಿಸುವವ ಗುರು ಅಲ್ಲ, ದಿಶಾ ಭೂಲ್ ಮಾಡೋ ಗುರು ಅಲ್ಲ, ದಿಶಾ ತೋರಿಸುವವ ಗುರು. ಆ ರೀತಿ ನೀವು ಗುರುಗಳು ಒಳ್ಳೆಯ ದಿಶಾ ಭೂಲ ತೋರಿಸಬೇಕು. ನೀವೆಲ್ಲರೂ ಅವ್ರ ಒಂದು ನಮ್ಮನ ಅಲ್ಲ, ಆಕಾಶ ಒಂದು ನಮ್ಮನ ಅಲ್ಲತ್ತನಂದ್ರೆ ಆಕಾಶನ ವಿರೋಧನ ಇದ್ದಂದ್ರೆ ನಾವೊಂದು ನಮ್ಮನ ಅಂದ್ರೆ ಇವ್ರೊಂದು ನಮ್ಮನ ಹಿಂಗೆ ಆಗೋದು ಬೇಡ. ನಾವೆಲ್ಲರೂ ಸಮಾಜದ ಉದ್ದೇಶದಿಂದ ಸಮಾಜದಕ್ಕೆ ಒಂದು ಒಳ್ಳೆ ಕೆಲಸ ಆಯ್ತದ, ಒಂದು ಒಳ್ಳೇದಾಯ್ತದ ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಒಂದು ಮಾರ್ಗದಲ್ಲಿ ಬರಬೇಕಂತ ಹೇಳಿ ತಿಳಿಸಿ ನನ್ನ ಎರಡು ಮಾತುಗಳಿಗೆ ನಾನು ವಿರಾಮ ಕೊಡ್ತೀನಿ.